ಸಕಲಾಪುರದ ಹಟ್ಟಿ ಗ್ರಾಮದಲ್ಲಿ ಎಸ್ಸಿ ಎಸ್ಟಿ ಜನಾಂಗದವರ ಮಧ್ಯೆ ಜಗಳ. ಗ್ರಾಮದಲ್ಲಿ ಪೊಲೀಸ್ ಇಲಾಖೆ ಮತ್ತು ಡಿಎಸ್ಎಸ್ ಮುಖಂಡರಿಂದ ಶಾಂತಿ ಸಭೆ. ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಗಲಾಟೆ. ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ. ಘಟನಾ ಸ್ಥಳಕ್ಕೆ ಡಿಎಸ್ಎಸ್ನ ಜಿಲ್ಲಾ ಮುಖಂಡರು ಭೇಟಿ. ಹಲ್ಲೆಗೊಳಗಾದ ಎಸ್ಸಿ ಸಮುದಾಯದವರಿಗೆ ಸಾಂತ್ವನ. ಎಸ್ಸು ವೀಕ್ಷಕರ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಸಕಲಾಪುರದ ಹಟ್ಟಿಯಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ವಾಲ್ಮೀಕಿ ಸಮುದಾಯದ ಎಸ್ಟಿ ಜನಾಂಗದವರು ಮಾದಿಗ ಸಮುದಾಯದ ಎಸ್ಸಿ ಜನಾಂಗದವರ ಮೇಲೆ ದೌರ್ಜನ್ಯ ಮತ್ತು ಹಲ್ಲೆ ನಡೆಸಿರುವ ಹಿನ್ನೆಲೆ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶ್ವರವರ ನೇತೃತ್ವದಲ್ಲಿ ಬಿ ಹನುಮೇಶ್ ಗೆದ್ಲಗಟ್ಟೆ, ಕಂದಗಲ ಪರಶುರಾಮ್, ಎಸ್ ಜಿ ನಾಗರಾಜ್, ಬಿಟಿ ದುರ್ಗೇಶ್, ಗಂಗಣ್ಣ, ಯು ಬಸವರಾಜ್ ಮತ್ತು ತಾಲೂಕು ಸಂಚಾಲಕರಾದ ಬಡಲಡ್ಕು ದುರ್ಗೇಶ್ ಹಾಗೂ ಜಿತೇಂದ್ರ ಎಕೆ ನಾಗರಾಜ್ ರವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಹಲ್ಲೆಗೊಳಗಾದ ಎಸ್ಸಿ ಸಮುದಾಯದವರಿಗೆ ಸಾಂತ್ವನ ಹೇಳಿದ್ದಾರೆ. ಗ್ರಾಮದಲ್ಲಿ ಪೊಲೀಸ್ ಇಲಾಖೆ ಮತ್ತು ಡಿಎಸ್ಎಸ್ನ ಸಹಯೋಗದಲ್ಲಿ ಶಾಂತಿ ಸಭೆ ನಡೆದಿದ್ದು, ಸಭೆಯಲ್ಲಿ ಡಿಎಸ್ಎಸ್ನ ಜಿಲ್ಲಾ ಸಂಚಾಲಕರಾದ ಎಸ್ ದುರ್ಗೇಶ್ ರವರು ಮತ್ತು ಇತರರು ಮಾತನಾಡಿ ಗ್ರಾಮದಲ್ಲಿನ ಅಶಾಂತಿ ಮತ್ತು ಉದ್ವಿಗ್ನ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಎರಡೂ ಗುಂಪುಗಳಿಗೆ ಕಾನೂನಿನ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ವರದಿಗಾರರು ಫಕ್ಕೀರಪ್ಪ ಹೆಗಡಾಳ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ನಮಗೆ ನಾವು ಹೋದ್ರೆ ಮಾತ್ರ ನಮ್ಗೆ ತಪ್ಪಾಗುತ್ತೆ, ಸುಮ್ಮನಿದ್ದರ ಮೇಲೆ ಬಂದ್ರೆ ಅವ್ರು ತಪ್ಪಾಗುತ್ತೆ. ಕಾನೂನು ಇದೆ, ಕಾನೂನಿಗೆ ಸಂಬಂಧಪಟ್ಟತಕ್ಕಂಥ ಅಕಸ್ಮಾತ್ ಆಗಿಲ್ಲ ಅಂದ್ರೆ ನಾವು ಹೋರಾಟಕ್ಕೆ ರೆಡಿ ಇದ್ದೀವಿ. ಇಡೀ ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿಯವರು ನಿಮ್ಮ ಜೊತೆಗಿದ್ದೀವಿ. ನೀವು ಧೈರ್ಯವಾಗಿರ್ರಿ. ಇಲಾಖೆ ಇದೆ, ಇಲಾಖೆ ಅಕಸ್ಮಾತ್ ಇಲ್ಲಿಲ್ಲ ಅಂದ್ರೆ ಬೇರೆ ಬೇರೆ ಹೈಯರ್ ಆಫೀಸರ್ಸ್ ಸಮೇತಾಗಿದ್ದಾರೆ. ಸೊ ಆ ಮುಖಾಂತರವಾಗಿ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ಕೆಲಸ ಮಾಡೋಣ. ಇಲ್ಲಿ ಆಲ್ಮೋಸ್ಟ್ ಆಲ್ ನ್ಯಾಯ ದೊರಕಿಸ್ಕೊಡ್ತಕ್ಕಂತ ನಾವು ಅನ್ಕೊಂಡಿದ್ದೀವಿ. ಒಂದು ಪಕ್ಷ ಸಿಗದೇ ಇದ್ದ ಬಾಲೇ ಮೇಲ್ಗಡೆ ಹೋಗೋಣಂತೆ. ನೀವು ಧೈರ್ಯವಾಗಿರ್ರಿ, ಯಾವುದಕ್ಕೂ ಕಳೆ ಗುಂದಬೇಡ್ರಿ, ಧೈರ್ಯಗೆಡಬೇಡ್ರಿ. ನಮಗೆ ಯಾರಿಲ್ಲ ಅಂತಂದೇಳಿ ನಿಮ್ಮ ಫೀಲಿಂಗ್ ಬೇಡ, ನಾವೆಲ್ಲರೂ ಇದ್ದೀವಿ. ನೀವು ಧೈರ್ಯವಾಗಿ ಇದ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ರಿ. ಮಾಡ್ಕೊಂತೀವಿ ಅಂತ ಅಂದಿದ್ದಕ್ಕೇನೆ ಅವರು ಕಾಂಪ್ರಮೈಸ್ ಆಗಿದ್ದಕ್ಕೇನೆ ಮತ್ತೆ ಗಲಾಟೆ ಮಾಡೋಕೆ ಬಂದು ಮಾತಾಡಿ ಗಲಾಟೆ ಮಾಡಿ ಹೊಡೆದು ಬೋರ್ಡ್ ಹಾಕ್ಬೇಡ್ರಿ ಅಂತ ಅವರು ಬೋರ್ಡ್. ಅದು ಬಿಟ್ಟರೆ ಬೇರೆ ವೈಯಕ್ತಿಕವಾಗಿ ಯಾವುದೇ ಇಲ್ಲ. ಏನಿಲ್ಲ. ಜಾತ್ರೆಗೆ ಸಂಬಂಧಪಟ್ಟಂಗೆ ಏನಾಯ್ತು? ಸರಿ, ಅದನ್ನ ನೀವು ನಮ್ಮ ಕೇಳಿ ಕುಟುಂಬ ಗೊತ್ತಿರ್ಬೇಕು. ಅವ್ರಿಗೆ ಏನು ಗೊತ್ತಾಯ್ತು ಬೋರ್ಡ್ ಹಾಕೋದು ಬಿಡೋದು? ಒಬ್ಬರಿಗೊಬ್ಬರಿಗೆ ನಮ್ಮ ಯಾರು ಲಿಟಿಗೇಷನ್ ಓಡಿರ್ತಾರೆ. ಮತ್ತು ನಾವು ಯಾವುದು ಶಿಕ್ಷೆ ಮಾಡೋದು ಜಾತ್ರೆ ತಪ್ಪು ಬಡ್ತಿದ್ರೆ ಬಂದು ತಪ್ಪು ಬಡಿಬೇಡ್ರಿ, ನೀವು ತಪ್ಪು ಯಾಕೆ ಬಡಿತೀರ ಅಂತ ನಿಲ್ಸಿದ್ರು. ಆಯ್ತು ಬಡಿಯಲ್ಲ ಸುಮ್ಮನೆ ಆಗಿದ್ರೆ ಮತ್ತೆ ಬಂದು ಬಡಿಯೋಂಗಿಲ್ಲ ಅಂತ ಮತ್ತೆ ಹೊಡೆದ್ರು. ಅದಾದ್ಮೇಲೆ ಮತ್ತೆ ಮನೆ ನುಗ್ಗಿ ಹೊಡೆದಿದ್ದಾರೆ. ಯಾರ್ಯಾರು ಅಂತಂದೇಳಿ ಅವ್ರು ನಿಮಗೆಲ್ಲ ಇದೆಯಾ? ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಸರಿ ಸರಿ. ಸೊ ಅದೊಂದು ಬಿಟ್ಟರೆ ಬೇರೆ ಏನಿಲ್ಲ. ಮೊದಲಿಂದನೂ ವೈಯಕ್ತಿಕವಾಗಿ ಯಾವುದೇ ಥರ ಇಲ್ಲ. ಅಲ್ಲ, ಮುಂಚೆನೂ ಇದೇ ಥರ ಗಲಾಟೆಗಳಾಗಿದೆ, ತುಂಬ ಗಲಾಟೆಗಳಾಗಿದೆ. ಬೇರೆ ಯಾವುದೋ ಕಾಲ ಇದು ಬೋರ್ಡಿನ ಕಾಲಾಗೆ ನಿನ್ನೆ ಮಾತ್ರ ಅವರಿಗೆ ಅಲ್ಲಿಗೆ ಬಡದಕ್ಕೆ ಅವ್ನಿಗೆ ಕೊಡೋದಲ್ಲ ಕಡೆ ಹುಡುಗ ನಿಮಗೆ ಬೋರ್ಡಿಂದ ವಿಷಯ ಹೊಡೆಯೋದು ಯಾರ್ಯಾರು ಬಂದಿದ್ದೇನೆ ಅಲ್ಲಿ ಹೇಳ ನಮ್ಗೆ ಲಿಸ್ಟ್ ಅಲ್ಲಿ ಪ್ರತಿ ಜಾತ್ರೆನಲ್ಲಿ ಇವರು ಹುಡುಗರು ಸಮೇತ ಕೆಲಸ ಮಾಡಿದಾರೆ. ಊರ್ ದೇವಿಯ ಜಾತ್ರೆಗೆ ಸಂಬಂಧಪಟ್ಟಂಗೆ ಎಲ್ಲಾ ಕಾರ್ಯಕ್ರಮಗಳು ಮಾಡಿದ್ರು ಸಮೇತ ವಿನಾಕಾರಣ ಯಾಕೆ ಜಗಳ ಮಾಡೋದು? ನಾವು ಅಷ್ಟಾದ್ರೂ ತಪ್ಪಿ ಹೊಡೆಯಂಗಿಲ್ಲ ಅಂತ ನಿಲ್ಸಿದ್ವಿ. ಮತ್ತೆ ಇನ್ನೊಂದು ಫಂಕ್ಷನ್ಗೆ ಅದಾಯ್ತು ತಿರುಗಿನಕ್ಕೆ ಇಲ್ಲಪ್ಪ ತಪ್ಪಿ ಬೇಕು ಅಂತೆಲ್ಲ ಬಂದು ಸಮಾಧಾನ ಮಾಡಿ ಸಾರಿ ಕೇಳೋದಕ್ಕೆ ಆಯ್ತು. ಅವರೇ ಹಿರಿಯ ವ್ಯಕ್ತಿಗಳೆಲ್ಲ ಸಮಾಧಾನ ಮಾಡಿದ್ರು. ಹುಡುಗರೆಲ್ಲ ತಡೆದಿದ್ದು, ಹುಡುಗರೇ ಬೇಡ ತಪ್ಪಿ ಬೇಡ ಅಂತ. ಮತ್ತೆ ಅದಾಗಿ ನೆಕ್ಸ್ಟ್ ದಿನಕ್ಕೆ ಬಂದು ಸಾರಿ ಕೇಳಲ್ಲ ಇದು ಮಾಡಿದ್ರೆ ಸರಿ ಆಯ್ತು ಹೋಗಿ. ಅದಾಗ ಮತ್ತೆ ನಿನ್ನೆನೇ ಮತ್ತೆ ಕಲಿತೀವಿ.
ಯಾರು ದೊಬ್ಬಲಣ್ಣ, ಸುಮ್ಮನೆ ಇಂಟೆನ್ಷನಲ್ಲಿ ಯಾರು ಹಿರಿಯರು ಯಾರು ದೊಬ್ಬಿರ. ಸಕಲಾಪುರದಟ್ಟಿ ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಹೊಸಳ್ಳಿ ಲಿಮಿಟ್ಸಲ್ಲಿ ಬರ್ತಕ್ಕಂಥ ಸಕಲಾಪುರದಟ್ಟಿ ಗ್ರಾಮದಲ್ಲಿ ಏನು ರಾತ್ರಿ ಗಲಾಟೆ ನಡೆದಿತ್ತು ನಮಗೂ ಮತ್ತು ವಾಲ್ಮೀಕಿ ಜನಾಂಗಕ್ಕೆ, ಮಾದಿಗ ಮತ್ತು ವಾಲ್ಮೀಕಿ ಜನಾಂಗಕ್ಕೆ ಗಲಾಟೆ ನಡೆದಿತ್ತು. ಈ ವಿಚಾರವಾಗಿ ನಮ್ಮ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಮಿತಿಯವರು ಮತ್ತು ಎಲ್ಲ ತಾಲೂಕು ಮುಖಂಡರುಗಳು ಪ್ರಮುಖರಾಗಿರ್ತಕ್ಕಂಥವ್ರು ಇವತ್ತು ನಮ್ಮ ಈ ಗ್ರಾಮಕ್ಕೆ ಭೇಟಿಯಾಗಿ ಇಲ್ಲಿ ಯಾವ ಉದ್ದೇಶಕ್ಕಾಗಿ ಗಲಾಟೆ ಆಯಿತು, ಯಾವ ಉದ್ದೇಶಕ್ಕಾಗಿ ಗಲಾಟೆ ಮಾಡಿದರು ಅನ್ನೋದ್ರ ಬಗ್ಗೆ ವಿಚಾರ ತಿಳ್ಕೊಂಡಾಗೆ ಅವರು ಕೆಲವೊಂದು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಸೊ ಈ ಬಗ್ಗೆ ನಾವು ಇಲಾಖೆಯವರ ಜೊತೆ ಈ ಸಂಬಂಧವಾಗಿ ನಾವು ಮಾತಾಡಿ ಇವ್ರಿಗೇನು ಕಾನೂನು ರಕ್ಷಣೆ ಬೇಕು, ಮತ್ತೊಂದು ಬೇಕು ಅನ್ನೋದ್ರ ಬಗ್ಗೆ ನಾವು ಎಲ್ಲ ಮುಖಂಡರುಗಳು ಕೂತ್ಕೊಂಡು ಕಾನೂನು ರಕ್ಷಣೆಗೆ ಏನು ಅವಕಾಶ ಇದೆಯೋ ಅದೆಲ್ಲದನ್ನು ರಕ್ಷಣೆ ಕೊಡೋದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಅಂತ ಹೇಳ್ತಾ, ಈ ಗ್ರಾಮಸ್ಥರು ಧೈರ್ಯವಾಗಿರ್ರಿ, ನಾವೆಲ್ಲರೂ ಇದ್ದೀವಿ, ಸಮುದಾಯ ಇದೆ, ಮೇಲೆತ್ತಾಗೆ ಕಾನೂನು ಇದೆ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನು ನಡೆಯಲ್ಲೇ ಎಲ್ಲರೂ ಕೆಲಸ ಮಾಡಬೇಕಾಗಿರೋದು. ಅವರು ನಮ್ಮ ಅಣ್ಣತಮ್ಮಳಾಗಿದ್ದರೂ ಸಮೇತಗೂ ಯಾಕೆ ವಿನಾಕಾರಣ ನಮ್ಮ ತಾಲೂಕುಗಳಲ್ಲಿ ಈ ಥರ ಆಗ್ತಾ ಇದೆಯೋ ಇಲ್ಲಿವರೆಗೂ ಆದರೂ ಸಮೇತ ಅದನ್ನು ಪತ್ತೆ ಮಾಡೋಕ್ಕೆ ವಿಫಲ ಆಗಿದೆಯೇನೋ ಅಂತ ಅನಿಸ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ, ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ಈ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆಯನ್ನು ಮಾಡಿ ಯಾಕೆ ಪದೇ ನಮ್ಮ ತಾಲೂಕಲ್ಲಿ SC/ST ಗಲಾಟೆ ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿರ್ತಕ್ಕಂಥ ತನಿಖೆಯನ್ನು ಕೈಗೊಂಡಾಗ ಮಾತ್ರ ಇದರ ಮೂಲ ಬೇರು ಸಿಗುತ್ತೆ. ಆವಾಗ ನಮ್ಮವ್ರಿಗೆ ರಕ್ಷಣೆ ಅನ್ನೋದು ಸಿಗುತ್ತೆ. ನಾವು ಇಲ್ಲದೆ ಹೋದರೆ ಈಗೇನು ಆಲ್ರೆಡಿ ಒಂದು 15ರಿಂದ 16 ಹಳ್ಳಿನಲ್ಲಿ ಇದೇ ರೀತಿ ಆಗಿರ್ತಕ್ಕಂಥ ನಿದರ್ಶನಗಳನ್ನು ನಾವು ನೋಡಿದ್ದೀವಿ. ಸೊ ಕಾನೂನು ಇಷ್ಟೆಲ್ಲ ಟೈಟ್ ಇದ್ದರೂ ಸಮೇತ ಯಾಕೆ ಇವು ಮರುಕಳಿಸ್ತಾ ಇದ್ದಾವೆ ಅನ್ನೋ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಇಲಾಖೆಯವರು ಈ ಒಂದು ಕಾನೂನು ಅಡಿಯಲ್ಲಿ ಏನೇನು ಸಾಧ್ಯನೋ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತೇಳಿ ನಾನು ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಊರಿನವ್ರ ಪರವಾಗಿ ನಾನು ನನ್ನ ಮಾಧ್ಯಮಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ತಾಲೂಕು ಆಡಳಿತಕ್ಕೆ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮರು ಅಮಾಯಕರಿದ್ದಾರೆ, ಅವರು ಹೇಳ್ಕೊಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಜಾತ್ರೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅವ್ರು ಏನು ನಮ್ಮ ಜನಾಂಗದ ಪದ್ಧತಿಗಳಿದಾವೋ ಆ ಪದ್ಧತಿಗಳೆಲ್ಲವೂ ಚಾಚು ತಪ್ಪದೆ ನಾವು ಮಾಡ್ತಾ ಇದ್ದೀವಿ. ಆ ಪದ್ಧತಿಗಳನ್ನು ಯಾವುದೂ ನಾವು ಮಿಸ್ ಮಾಡ್ತಾ ಇಲ್ಲ. ನಮ್ಮ ಪದ್ಧತಿಗಳು ಏನು ತಲತಲಾಂತರದಿಂದ ಮಾಡ್ಕೊಂತ ಬಂದಿದ್ದೀವೋ ಅವನ್ನ ಮಾಡಿದ್ರೂ ಸಮೇತಗೂ ಯಾಕೆ ನಮಗೆ ವಿನಾಕಾರಣ ಈ ರೀತಿ ಗಲಾಟೆಗಳು ಆಗ್ತಾ ಇದಾವೆ ಅನ್ನೋದನ್ನ ತಿಳ್ಕೋಬೇಕು ಅಂತೇಳಿ ನಾನು ಮಾನ್ಯ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಇಲ್ಲಿರ್ತಕ್ಕಂಥ ನಮ್ಮ ಸಮುದಾಯದವರು ನೀವೆಲ್ಲರೂ ಯಾವುದೇ ಕಾರಣಕ್ಕೂ ಧೈರ್ಯ ಗಡಿಬೇಡಿ, ನಿಮ್ಮ ಜೊತೆ ಕಾನೂನು ಇದೆ, ನಾವುಗಳೆಲ್ಲ ಇದ್ದೀವಿ. ನೋಡ್ರಿ, ಕಾನೂನು ಎಲ್ಲರಿಗೂ ಒಂದೇ, ಅದಕ್ಕೆ ಬೇರೆ ಇದಕ್ಕೆ ಬೇರೆ ಅಂತಂದೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕಾನೂನು ಬೇರೆ ಮಾಡಿಲ್ಲ, ಎಲ್ರಿಗೂ ಒಂದೇ ಕಾನೂನು ಮಾಡಿದ್ದಾರೆ. ನಮ್ಮವರು ಧೈರ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳು ಮಾಡಿರಿ. ನಿಮ್ಮ ಜೊತೆಗೆ ಇಡೀ ರಾಜ್ಯದಿಂದ ಹಿಡಿದು ಒಬ್ಬ ಗ್ರಾಮ ಮಟ್ಟದವರೆಗೂ ನಮ್ಮ ಪದಾಧಿಕಾರಿಗಳು ನಿಮಗೆ ಬೆಂಬಲವಾಗಿರ್ತೀವಿ, ಧೈರ್ಯವಾಗಿರ್ತೀವಿ. ನೀವು ಯಾವುದಕ್ಕೂ ಎದೆಗುಂದಬೇಡಿ, ನೀವು ಧೈರ್ಯವಾಗಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿ. ನಾವು ಕಾನೂನು ಮುಖಾಂತರವಾಗಿ ಏನೋ ನಮಗೆ ನ್ಯಾಯ ದೊರಕಿಸ್ಕೊಳ್ಬೇಕಂತ ಕೆಲಸ ನಾವು ಮಾಡಬೇಕು, ಅದನ್ನು ನಾವೆಲ್ಲರೂ ಮಾಡೋಣ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರವಾಗಿ ನಾವು ತಿಳಿಪಡಿಸ್ತೀವಿ. ಆಗ್ತಕ್ಕಂಥ ಕೆಲವಾರು ಘಟನೆಗಳು ಸಹ ನಿಮ್ಮ ಗಮನಕ್ಕೆ ಬರಬಹುದು. ಆದರೆ ಈ ಘಟನೆ ಕುರಿತು ನಿಮ್ಮ ಅಭಿಪ್ರಾಯ ಏನಂತ ನಾವು ಸ್ವಲ್ಪ ಹೇಳ್ಬೇಕಂತ ಹೇಳಿ. ನಿನ್ನೆ ನಡೆದ ಘಟನೆಯಲ್ಲಿ ಈಗ 3 ದಿನದಿಂದ ಈ ಜಾತ್ರೆ ನಡೀತೈತಿ. ಲೋಕಲ್ ಇದ್ದೂರಾಗ ಒಂದು ಜಾತ್ರೆ ನಡೀತೈತಿ. ಆ ಜಾತ್ರೆಯಲ್ಲಿ ಹಿಂದಿನಿಂದ ನಮ್ಮ SC ಕಡೆಗರು, ನಮ್ಮ ಮಾದಿಗ ಜನಾಂಗದವರು ಈ ಊರಿನ ಕೆಲಸಗಳು ಮಾಡ್ತಿದ್ದಾರೆ. ಕಸ ಹೊಡೆಯೋದು ಬಂತು, ಹಲಿಗೆ ಬಡಿಯೋದು ಬಂತು, ಮತ್ತು ಊರಿನಾಗ ಏನೇ ಕೆಲಸಗಳು ಕಾರ್ಯಗಳನ್ನು ಮಾಡೋದು ಬಂದರೆ ನಮ್ಮ ಮಾದಿಗರನ್ನೇ ಉಪಯೋಗಿಸ್ಕೊಂಡು ಮೊನ್ನೆ ಹಲಿಗೆ ಬಡಿಯೋ ವಿಷಯದಲ್ಲಿ ನಮ್ಮ ಹುಡುಗ ಹಲಿಗೆ ಬಡಿತಿದ್ದಂತೆ. ಹಲಿಗೆ ಬಡಿಯೋಕ್ಕಾದ್ರೆ ಬಂದು ನೀನು ನಾವು ಕರೆದಾಗ ಹಲಿಗೆ ಬಡಿಯೋಕ್ಕೆ ಬರಲ್ಲ, ಈಗ ಯಾಕೆ ಒಬ್ಬನೇ ಹಲಿಗೆ ಬಡಿತೀಯ, ಬಡಿಬೇಡ ನಿಲ್ಲಿಸು ಅಂತ ಅವ್ರ ಮನೆ ಬಂದು ದೌರ್ಜನ್ಯ ಮಾಡಿ ಹೇಳೋಗಿದ್ದಾರೆ. ಒಂದು 2-3 STR ಬಂದು ಹೇಳಿದಕ್ಕೆ ಇಲ್ಲ ಬಿಡೋಣ ಬಡಿಯಲ್ಲ ಅಂತೇಳಿ ಆ ಹುಡುಗ ಬಿಟ್ಟರು. ಆ ಹುಡುಗನ ಮೇಲೆ ಮತ್ತೆ ಇಲ್ಲ ಸಲ್ಲದ ಆರೋಪ ಹೊರಿಸಿ ಗಲಾಟೆ ಮಾಡಿದ್ರು. ಇನ್ನೂ ಏನೋ ಮಾತಾಡ್ಕೊಂಡು ಈಗ ನಮ್ಮ ಈ ವಿಷಯ ಗಲಾಟೆ ಆಗ್ತಾ ಹಚ್ಚಿರೋದು ಈಗ 2 ವರ್ಷದಿಂದ 2.5-3 ವರ್ಷದಿಂದ ಈ ಗಲಾಟೆಗಳೆಲ್ಲ ಬೆಳಕಿಗೆ ಬರ್ತಾ ಇದ್ದಾವೆ. ಮೊದಲು 15-20 ವರ್ಷದಿಂದ ನಮ್ಗೆ ಯಾರಿಗೂ SC/STಗಳೆಲ್ಲ ಅಣ್ಣ ತಮ್ಮಂದರಾಗಿದ್ವಿ, ಯಾವ ಊರಿನಾಗ ಗಲಾಟೆ ಆಗ್ತಿದ್ದಿಲ್ಲ. ಈಗ 3 ವರ್ಷದಿಂದ ಪ್ರಪ್ರಥಮವಾಗಿ ಚೌಡಾಪುರದಲ್ಲಿ ಒಂದು ಗಲಾಟೆ ವಿಷಯ ಬಂತು, ಜಾಗದ ವಿಷಯದಲ್ಲಿ. ಅಲ್ಲಿ SC/STದು ಆಯಿತು, ಅದನ್ನು ಏನೋ ಮಾಡಿ ರಾಜ್ ಮಾಡಿಬಿಟ್ವಿ. ಮತ್ತು ಬಾಣಿಕಲ್ಲೆಲ್ಲ ಆಯಿತು, ಅದು SC/STಗೆ ಆಯಿತು, ನಮ್ಮ ಮಾದಿಗರಿಗೂ ಮತ್ತು ನಾಯಕರಿಗೂ ಆಯಿತು. ಅದನ್ನು ಯಾಕೆ ದೊಡ್ಡವರದಾರ ಅಂತ ಹೇಳ್ಬಿಟ್ಟು ಅದನ್ನು ರಾಜ್ ಮಾಡಿದ್ವಿ. ಮತ್ತು ರೀಸೆಂಟಾಗಿ ಖಾನಾಬಡಗಿನೆಲ್ಲ ಆಯಿತು. ಖಾನಾಬಡಗಿನಲ್ಲಿ ಆಗಿರೋ ವಿಷಯ ನೋಡಿದರೆ 15-20 ವರ್ಷದ ಕೆಳಗೆ ಗಲಾಟಿನ ಮತ್ತೆ ಅದಕ್ಕೆಲ್ಲ ಮತ್ತೆ ಹೊಸ್ದಾಗಿ ಅದಕ್ಕೆ ಉಪ್ಪು ಹುಣಸೆಹಣ್ಣು ಬೆರೆಸ್ಬಿಟ್ಟು ಗಲಾಟೆ ಮಾಡಿಬಿಟ್ಟು
ಆ ಗಲಾಟೆಯಲ್ಲಿ ಒಬ್ಬ ಹುಡುಗನ ಬಹಿಷ್ಕಾರ ಮಾಡಿದ್ದಾರೆ, ಅವನು ಊರಕ್ಕೆ ಬರೋಂಗಿಲ್ಲ ಅಂತ ಹೇಳಿದ್ರು. ಆದ್ರೂ ಹೊಂದ್ಕೊಂಡು ಹೋಗಿದ್ದೀವಿ ನಾವು, ಏನೋ ಮಾಡಿರೋದಪ್ಪ ತಪ್ಪಾಗೈತೆ. ಒಬ್ಬ ಎಸ್ ಟಿ ಹುಡುಗಿ ಮದುವೆ ಆಗಿದ್ದವನು 15-20 ವರ್ಷ ಆಗಿತ್ತು, ಏನು ಗಲಾಟೆ ಆಗಿದ್ದಿಲ್ಲ. ಮೊನ್ನೆ ಜಾತ್ರೆ ಬಂದಾಗ ಗಲಾಟೆ ಮಾಡಿದರು, ಅವರೇಟಿಗೆ ಅವರೇ ಇದನ್ನು ಪುಷ್ಟಿ ಕೊಟ್ಕೊಂಡು ಗಲಾಟೆ ತಕ್ಕಂಡು ಮತ್ತು ಆ ಹುಡುಗಿನ ಹೆಂಡ್ತಿನ ಮನೆ ನುಗ್ಗಿ ಹೊಡೆದ್ರು ರಾತ್ರೆಲ್ಲ. ಮತ್ತು ನಮ್ಮ ಹೊಸಳ್ಳಿ ಪೊಲೀಸ್ ಸಿಬ್ಬಂದಿರು ಅವ್ರು ಹೋಗಿ ಆ ಹುಡುಗರಿಗೆ ಅವ್ರಿಗೆಲ್ಲ ರಕ್ಷಣೆ ಕೊಟ್ಟರು. ರಕ್ಷಣೆ ಕೊಟ್ಟ ಮೇಲೆ ಅಲ್ಲಿದ್ದ ಎಸ್ ಟಿ ಜನಗಳು ಒಂದು 200-300 ಜನಗಳು ಸೇರಿ ಆ ಹುಡುಗನ ಮೇಲೆ ಸ್ಟೇಷನ್ ಹತ್ರ ಅಲ್ಲೇ ಮಾಡೋಕ್ಕೆ ಬಂದರು. ಆವಾಗ ಪೊಲೀಸ್ ಸಿಬ್ಬಂದಿರೆಲ್ಲ ಬಂದು ತಡೆದ್ರು. ಮತ್ತೆ ಏನೋ ಮಾಡಿ ಊರಿನ ಮುಖಾಂತರ ಹುಡುಗನ್ನ ಊರಕ್ಕೆ ಬರಬೇಡ ಅಂತ ಹೇಳಿದರು. ಆ ಥರ ಬಹಿಷ್ಕಾರ ಮಾಡಿದ್ದಾರೆ ಅಲ್ಲಿ ಕೂಡ. ಮತ್ತು ರೀಸೆಂಟಾಗಿ ಮೊನ್ನೆ ಹೊಸಳ್ಳಿಯಾಗ ದಸರಾದಲ್ಲಿ ಸಂತೆಗೆ ಒಬ್ಬ ಹುಡುಗ ಬೈಕ್ ಹಾರನ್ ಹೊಡೆದಕ್ಕೆ, ನಮ್ಮ ಹುಡುಗ ದಾರೆ ಜನಾಜಿರಿ ಸರ್ಕಳಪ್ಪ ಅಂತ ಹಾರನ್ ಹೊಡೆದಕ್ಕೆ ಎಷ್ಟೇರೆಲ್ಲ ಸೇರ್ಕೊಂಬಿಟ್ಟು ಒಂದು 5-6 ಜನ ಸೇರ್ಕೊಂಬಿಟ್ಟು ಆ ಹುಡುಗನ ಹಿಗ್ಗಾಮುಗ್ಗ ಹೊಡೆದ್ಬಿಟ್ಟು ಅಷ್ಟೆಲ್ಲ ಮಾಡಿದರು. ಮತ್ತು ಬಾಣಿಕಲ್ಲಾಗಾಯಿತು, ಇದೇ SC ಹುಡುಗಂದು. ತಮ್ಮಂಗುಡ್ಡದಲ್ಲೇ ಆಯಿತು, ಬಡ್ಲಡಿಕೆಯಲ್ಲೇ ಆಯಿತು, ಕಾತರಕಟ್ಟೆಯಲ್ಲೇ ಆಯಿತು, ಉಜ್ಜಿನಿಯಲ್ಲಿ ಉಜ್ಜಿನಿಯಲ್ಲೇ ಆಯಿತು, ಕಂಚೋಬನಹಳ್ಳಿಯಲ್ಲೇ ಆಯಿತು. ಇಷ್ಟೆಲ್ಲ ಆಗಕ್ಕೆ ಕಾರಣ ಏನು? ನಾವೇನು ತಪ್ಪು ಮಾಡಿದ್ದೀವಿ? ಹುಳಿಯಲ್ಲೆಲ್ಲ ಆಯ್ತು, ತಾಯ್ಕಳ್ಳೆಲ್ಲ ಆಯ್ತು. ಪ್ರತಿ ಒಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ತಾಲೂಕಲ್ಲಿ ಆಲ್ಮೋಸ್ಟ್ ಆಲ್ 1-2 ಊರು ಬಿಟ್ಟಿರ್ಬೋದು. ಪ್ರತಿ ಒಂದು ಊರಾಗ ಅವ್ರದ್ದೇ ದೌರ್ಜನ್ಯ. ನಮ್ಮ ಕೆ ರಾಯಪುರದಲ್ಲಿ ಇಲ್ಲಿ ಕಾನೂನು ಇದ್ದರೂ ಸಹ ಕಾನೂನು ಏನು ಮಾಡುತ್ತೆ, ಇಲ್ಲಿವರು ಏನು ಮಾಡಿದ್ದಾರೆ, ಯಾಕೆ ಈ ರೀತಿ ಘಟನೆ ನಡೀತದೆ ಅಂತಕ್ಕ ನಿಮ್ಮ ಅಭಿಪ್ರಾಯ ಹೇಳ್ಬೇಕು. ಕಾನೂನು ರಕ್ಷಣೆ ಕೊಡೋರು ನಮಗೆ ರಕ್ಷಣೆ ಕೊಡ್ತಾರೆ. ರಾತ್ರಿ ನಡೆದ ಘಟನೆ ಹಿಂದೆ ಒಂದು ಹೇಳಿದ್ರು. SP ಮೇಡಮ್ ಅವ್ರು ಬಂದರು, DSP ಸರ್ ಬಂದರು, ಮತ್ತು ನಮ್ಮ ಲೋಕಲ್ ಸಬ್ ಇನ್ಸ್ಪೆಕ್ಟ್ರು CPI ಎಲ್ಲರೂ ಬಂದರು. ಅವರೆಲ್ಲರ ಮುಖಾಂತರ ನಮ್ಮವ್ರು ಧೈರ್ಯ ಮಾಡಿ ಕಂಪ್ಲೇಂಟ್ ಕೊಡೋಕ್ಕಂತ ಬಂದರು. ಇದೇ ಸಕಲಾಪುರದಟ್ಟಿ ವಿಷಯದಲ್ಲಿ ಕಂಪ್ಲೇಂಟ್ ಕೊಡೋಕೆ ಬಂದಾಗ ರಾತ್ರಿ ಮೇಡಮ್ ಅವರು 1:30-2 ಗಂಟೆ ತನಕ SP ಮೇಡಮ್ ಅವರು ಇದ್ದರು. ಆ ಟೈಮ್ನಾಗ ಕಂಪ್ಲೇಂಟ್ ಕೊಡೋಕ್ಕಂತ ಬಂದಾಗ ಮತ್ತು ಇಲ್ಲೇ ಜನಗಳೇ ಎಲ್ಲ ಸೇರ್ಕೊಂಬಿಟ್ಟು ST ಮುಖಂಡರು ನಮ್ಮ SC ಮುಖಂಡರು ಸೇರ್ಕೊಂಬಿಟ್ಟು ಕೇಸ್ ಏನಾದ್ರು ಕೊಟ್ಟರೆ ಅಂದರೆ ನಾವು ಕೊಡ್ತೀವಿ ಅಂತೇಳಿ ನಮ್ಮವ್ರು ಅಲ್ಪ ಸ್ವಲ್ಪ ವಿದ್ಯಾವಂತರಿದ್ದಾರೆ, ಅಮಾಯಕರದಾರೆ. ಇಲ್ಲಿ ಡಿಗ್ರಿ ಮಾಡಿರ್ತಕ್ಕಂಥ, ಡಬಲ್ ಗ್ರ್ಯಾಜುಯೇಟ್ ಮಾಡಿರ್ತಕ್ಕಂಥವ್ರು, ಮತ್ತು 1-2-3 ಅಪಾಯಿಂಟಲ್ಲಿ ಇರ್ತಕ್ಕಂಥವ್ರು ಅಂಥವ್ರನ್ನ ಸೇರಿಸ್ಬಿಟ್ಟು ಕಂಪ್ಲೇಂಟ್ ಮಾಡೋಕೆ ಹೋಗ್ತಾರೆ. ನಾವೇನಾರು ಅವ್ರು ನಿಜವಾದ ಆರೋಪಿ ಮೇಲೆ ಕಂಪ್ಲೇಂಟ್ ಮಾಡೋಕೆ ಹೋದರೆ ನಂಬರ್ನೆಲ್ಲೋ ಇದ್ದಾರನ್ನ ಅವ್ರ ಹೆಸರುಗಳನ್ನ ಇದರಲ್ಲಿ ತಳ್ಕಾಕ್ಯಂದು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿಸ್ತೀವಿ, FIR ಹಾಕ್ತೀವಿ, ನೀವು ಹೆಂಗೆ ಕೆಲಸ ಮಾಡ್ತೀರಿ ಮಾಡಿರಿ ಅಂತೇಳಿ ಆ ರೀತಿ ಭಯ ಹುಟ್ಟಿಸ್ತಾರೆ. ಅದಕ್ಕೋಸ್ಕರ ನಮ್ಮರಿಗೆ ನ್ಯಾಯ ಸಿಗಲಿಕ್ಕೆ ಭಾಳ ತೊಂದರೆ ಆಗ್ತದೆ. ನಾವಿರೋದೊಂದು 20 ಎಲ್ಲರೂ ಲೆಕ್ಕ ಹಾಕಿದ್ರು ಒಂದು 10 ಜನ 15 ಜನ ಹುಡುಗರಿದ್ದೀವಿ. ಮತ್ತೆ ಸುಮಾರು ಏನಾದರೂ ಒಂದು ಸ್ವಲ್ಪ ಗಲಾಟೆ ಆಯ್ತು ಅಂದರೆ ಇಡ್ಕಡ್ರಲ್ಲ ಮಾರಿಸ್ಕೊಳ್ಳೋಣ ಅಂತ ಒಂದು 200 ಜನ ಬರ್ತಾರೆ. ನಾವೆಲ್ಲಿಗೆ ಒಂದು 100 ಜನ ಬೇಡ, 200 ಜನ ಬರ್ತಾರೆ ಹೊಡೆಯೋಕೆ ಬರ್ತಾರೆ. ಇದೇ ರೀತಿ ಈಗ ಸುಮಾರು ಈಗ 25 ವರ್ಷ ಈಚೆ ಕಣದ ಗಲಾಟೆ ಆಗಿತ್ತು. ನಮ್ಮ ಕಣಗಳೆಲ್ಲ ಕೇಳ್ತೀವಿ. ಅದಕ್ಕೆ ಅಣ್ಣನು ಬಂದತ್ತೆ, ನಾವಲ್ಲಿ ಶಿವಜಮೀನು ನಾವು ಮಾಡೋಕ್ಕಾಗ್ತಿಲ್ಲ. ಇಷ್ಟು ನಮಗೆ ಭಾಳ ಮಾನಸಿಕವಾಗಿ ನೊಂದ್ಬಿಟ್ಟಿದ್ದೀವಿ ನಾವು. ಈ ಊರೇ ಬಿಟ್ಟು ಹೋಗ್ಬಿಟ್ಟು ಕರಿ ಬಿಡ್ಬೇಕೇನಪ್ಪ ಅನಿಸುತ್ತೆ ಸರ್. ನೋಡ್ರಿ, ನಾನು ಬೆಳಿಗ್ಗೆ ಲೆಕ್ಕರೆ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಿದ್ದೀನಿ. ಅಲ್ಲಿ ನೀನು ಯಾಕೆ ಬಂದಿಲ್ಲ ಅಂತ ಕಳ್ಳೆ ಬೇಲಿ ಅಡ್ಡಾಕಿದ್ದಾರೆ. ನಾನು ಆ ಬೇಲಿ ಆರಿಸ್ಕೊಂಡು ಬಂದಿದ್ದೀನಿ. ನಾನು ಬೈಕ್ ಏನಾದ್ರು ಈಗ ಎಲೆಕ್ಷನ್ ಸೋತ್ರು ಮಾದಿಗಳು ಓಟ್ ಹಾಕಿಲ್ಲ ಅಂತ ಬರ್ತಾರೆ, ಗೆದ್ರು ಮಾದಿಗಳು ಓಟ್ ಹಾಕಿಲ್ಲ ಅಂತ ಬರ್ತಾರೆ. ನಾವು ಹೆಂಗೆ ಬದುಕ್ಬೇಕು? ಅಂದಿರ್ತಾರೆ, ನಾವು ಹೋಗ್ಲಿಲ್ಲ ಅಂದರೆ ಗಲಾಟೆ ಮಾಡ್ತಾರೆ. ಗಲಾಟೆ ಜೊತೆಗೆ ಹುಡುಗರನ್ನ ಬಿಟ್ಟು ಗಲಾಟೆ ಮಾಡಿಸ್ತಾರೆ. ಇತ್ತೀಚಿನ ದಿನಗಳಿಗೆ ಕೆ ರಾಯಪುರದ ಸ್ಟಾರ್ಟ್ ಆಯ್ತು, ಅಲ್ಲಿಂದ ತಮ್ಮಗುಡದ ಸ್ಟಾರ್ಟ್ ಆಯ್ತು. ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರಬೇಕಾದ್ರೆ ವಿನಾಕಾರಣ ನಮ್ಮ ಬದುಕುಗಳ ಮೇಲೆ, ಅಂದರೆ ನಮ್ಮ ಅಣ್ತಂಬ್ಲನೇ ಅವರು ಸಮೇತರು ನಾವು ಸಂವಿಧಾನದ ಅಡಿಯಲ್ಲಿರ್ತಕ್ಕಂಥ ಸವಲತ್ತುಗಳಲ್ಲಿ ಬರ್ತಕ್ಕಂಥ ಒಂದು ನಾಣ್ಯದ 2 ಮುಖ ಅಂತ ಹೇಳ್ತೀವಿ ನಾವು. ಆದರೆ ಯಾಕೋ ಏನೋ ನಮಗೆ ಕಳೆದ 3 ವರ್ಷಗಳಿಂದನೂ ಸಮೇತಗೂ ಕುಲಂಕುಷವಾಗಿ ಚರ್ಚೆ ಮಾಡಿ ಇದಕ್ಕೊಂದು ತಾರ್ಕಿಕ ಅಂತ ಮಾಡಿ ಸರ್ ಪದೇ ಹಿಂಗೆ ಆಗ್ತಾ ಇದೆ. ಅಲ್ಲಿರ್ತಕ್ಕಂಥ ಭಾಗದ ಮುಖಂಡರುಗಳು ಯಾರಿದ್ದಾರೋ ಅವ್ರನ್ನೆಲ್ಲರನ್ನು ಕರೆಸಿ ಅವ್ರಿಗೆ ತಿಳುವಳಿಕೆ ಹೇಳ್ತಕ್ಕಂಥದ್ದು ಮಾಡ್ರಿ. ನಮ್ಮ ಜನಗಳಿಗೆ ನಾವು ತಿಳುವಳಿಕೆ 30, 35, 40 ವರ್ಷದಿಂದಲೂ ನಾವು ಮಾಡ್ತಾ ಇದ್ದೀವಿ. ಪ್ರತಿ ಗ್ರಾಮಗಳಲ್ಲಿ ನಾವು ಗ್ರಾಮ ಶಾಖೆಗಳನ್ನು ಮಾಡೋದ್ರ ಮುಖಾಂತರ ಅವ್ರಿಗೆ ಎಜುಕೇಷನ್ಗೆ ಅಲ್ಲಿ ಸಂಘದ ಬೋರ್ಡ್ ಹಾಕೋದ್ರ ಮುಖಾಂತರ ಎಜುಕೇಷನ್ ಆಗಿರ್ಬೋದು, ತಿಳುವಳಿಕೆ ಮಾಡೋದಾಗಿರ್ಬೋದು, ಸರ್ಕಾರ ಸವಲತ್ತುಗಳ ಬಗ್ಗೆ ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತಾ ಇದ್ದೀವಿ. ಆದರೆ ಆ ಸಮುದಾಯಕ್ಕೆ ಮಾಡ್ತಕ್ಕಂಥ ಒಬ್ಬ ಲೀಡರ್ಗಳನ್ನು ನೀವು ಅವ್ರಿಗೆ ಗೈಡ್ ಮಾಡಿರಿ ಅಂತಂದೇಳಿ ಅನೇಕ ಸರ ನಾನು ಆ ಎಲ್ಲ ಇಲಾಖೆಗೂ ಸಮೇತಗೂ ಹೇಳಿದ್ರು ಸಮೇತಗೂ ಇದು ಯಾಕೋ ಇದು ಪದೇ ಇನ್ನೂ ಜಾಸ್ತಿ ಆಗ್ತಾ ಇದೆ ಹೊರತಾಗಿ ಈಗ ರಕ್ಷಣಾ ಇಲಾಖೆಯವರು ಎಲ್ಲಿವರೆಗಂತ ಮಾಡ್ತಾರೆ, ಒಂದು ಕಡೆಗಾದರೆ ಇನ್ನೊಂದು ಕಡೆ ಶುರು ಆಗಿರ್ತೈತಿ. ಆದ್ರೂ ಅರ್ಥಕೋಬೇಕು ನಮ್ಮ ಅಣ್ಣ ತಮ್ಮಗಳು. ನಾವು ಯಾಕೆ ಅವರು ನಾವೆಲ್ಲ ಒಂದು
ಒಂದು ತಟ್ಟೆಲ್ಲ ಊಟ ಮಾಡ್ತಕ್ಕಂಥವ್ರು, ಒಂದು ಸವಲತ್ತುಗಳನ್ನು ತಗೋತಕ್ಕಂಥ, ಯಾಕೆ ನಾವು ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಬೇಕಂತೇಳಿ ಅವ್ರು ಅರ್ಥ ಆಗ್ತಾ ಇಲ್ಲ. ಅವ್ರ ಮೇಲೆ ಇರ್ತಕ್ಕಂಥ ಲೀಡರ್ಗಳು ನಾವು ಹೆಂಗೆ ಗ್ರಾಮಗಳಿಗೆ ಹೋಗಿ ಅವ್ರಿಗೆ ಹೇಳ್ತಾ ಇದ್ವಿ ಆ ಥರ ಹೇಳ್ತಾ ಇಲ್ಲ. ಅದೇನೋ ಅರ್ಥ ಆಗ್ತಾ ಇಲ್ಲ. ಈ ಬಗ್ಗೆ ನಾವು ಮತ್ತೊಮ್ಮೆ ಮಾನ್ಯ ಶಾಸಕರ ಹತ್ರನೂ ಮತ್ತು ತಾಲೂಕು ಆಡಳಿತ, ಜಿಲ್ಲಾಡಳಿತದ ಜೊತೆ ನಮ್ಮ ಟೀಮ್ ಏನಿದೆಯೋ ದಲಿತ ಸಂಘರ್ಷ ಸಮಿತಿ ಟೀಮು ಮತ್ತು ಎಲ್ಲ ನಾವೇನು ದಲಿತ ಪರ ಸಂಘಟನೆಗಳ ಮುಖಂಡರುಗಳಿದೀವೋ ನಾವೆಲ್ಲರೂ ಈ ಬಗ್ಗೆ ಇನ್ನೂ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆಗಳನ್ನು ಮಾಡಿ ಎಲ್ಲಿ ಗಲಾಟೆ ಉತ್ಪತ್ತಿ ಆಗ್ತಕ್ಕಂಥ ಬೇರೆ ಏನಿದೆಯಲ್ಲ, ಒಂದು ಇಬ್ಳರ್ ಮಾತ್ರ ಆ ಥರ ಮಾಡ್ತಾ ಇರ್ತಾರೆ. ಆ ಒಂದು ಇಬ್ಳರ್ ಮೂವರಿಂದನೇ ಇಡೀ ಊರನ್ನ ಒಂಥರ ಕಲುಷಿತಗೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಾವು ನನ್ನ ಇಲಾಖೆಯವ್ರಿಗೆ ನಾನು ಒಂದು ಮನವಿ, ನಿಮ್ಮಲ್ಲಿ ಒಂದು ಬೀಟ್ ಪೊಲೀಸ್ ಅಂತ ಮಾಡಿರ್ತೀರಿ, ಆ ಬೀಟ್ ಪೊಲೀಸ್ನವ್ರ ಕೆಲಸ ಆದರೂ ಏನು ದಯಮಾಡಿ ನನಗೆ ಅರ್ಥ ಆಗ್ತಾ ಇಲ್ಲ. ಆ ಊರಲ್ಲಿ ಯಾರ್ಯಾರು ಈ ಥರ ಮಾಡ್ತಾಯಿದ್ರು ಅನ್ನೋದು ನಿಮ್ಗೆ ಪ್ರತಿ ಇಂಚಿನೂ ಗೊತ್ತಿರ್ತತೆ. ಈ ಕೂಡ್ಲಿಗಿನಲ್ಲಿ ಈ ತಾಲೂಕಲ್ಲಿ ಯಾರಪ್ಪ ಮೇನ್ ಲೀಡರ್ಗಳು ಅನ್ನೋದಂತೂ ನಿಮ್ಮ ಹತ್ರ ಮಾಹಿತಿ ಇರುತ್ತೆ. ಅದೇ ಥರ ಯಾವನಿ ಬೆಂಕಿ ಹಚ್ಚತಕ್ಕಂಥ ಕೆಲಸ ಅನ್ನೋದು ನಿಮ್ಮ ಹತ್ರ ನಿಮ್ಮ ಬೀಟ್ ಪೊಲೀಸರಿಗೆ ಇರುತ್ತೆ. ದಯಮಾಡಿ ಬೀಟ್ ಪೊಲೀಸರನ್ನ ಚುರುಕುಗೊಳಿಸಿದ್ರೆ ಇಂಥ ಗಲಾಟೆ ಆಗದೇ ಇರ್ಬೋದೇನೋ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತೆ. ದಯಮಾಡಿ ಬೀಟ್ ಪೊಲೀಸ್ನವರು ಮತ್ತೆ ಏನು ನೀವು ಒಂದು ತಂಡ ಅಂತ ಮಾಡಿರ್ತೀರ ಏರಿಯಾಕ್ಕೆ, ಆ ತಂಡದವರು ನಿಜವಾಗ್ಲೂ ನೀವು ಕೆಲಸ ಮಾಡಿದ್ರೆ ಇದು ಮರುಕಳಿಸಲ್ಲ. MLA ಒಳ್ಳೆಯವರು, ಅವ್ರು ಯಾವತ್ತು ಗಲಾಟೆ ಮಾಡೋಂಥವ್ರು ಅಥವಾ ಮಾಡದೇ ಇರೋಂಥವ್ರು, ಯಾವತ್ತು ಅವರು ಗಲಾಟೆಗೆ ಆಸ್ಪತ್ರೆ ಕೊಡದೇ ಇರ್ತಕ್ಕಂಥ ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಅವ್ರನ್ನ ಹೆಸರು ಕಡಿಸ್ಬೇಕಂತಾನೆ ಏನಾದರೂ ಮಾಡ್ತಾ ಇದ್ರೆ ಏನೋ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ ನಮ್ಮ ದಲಿತ ಬಂಧುಗಳು, ನೀವು ಯಾವುದೇ ಕಾರಣಕ್ಕೂ ಈ ಗಲಾಟೆಯಿಂದ ನೀವು ವಿಚಲಿತರಾಗೋದು ಬೇಡ. ಕಾನೂನು ನೋಡ್ರಿ, ರಾತ್ರಿಯಿಂದನೂ ಸಮೇತಗೂ SP ಅವರಿಂದ ಹಿಡಿದು ಅಡಿಷನಲ್ SP ಅವರು ಮತ್ತು ಎಲ್ಲ ಇಲಾಖೆಯವ್ರನ್ನೂ ಸಮೇತ ನಮ್ಮ ಜೊತೆ ಇದ್ದಾರೆ. ನಮಗೆ ಎಲ್ಲ ರೀತಿಯಿಂದ ರಕ್ಷಣೆ ನೀಡ್ತಾ ಇದ್ದಾರೆ. ನಾವು ಯಾವತ್ತೂ ಕಾನೂನನ್ನು ನಾವು ತಗೊಂಡಿಲ್ಲ. ನಾವು ಹೇಳಬೇಕು ಅಂತಂದರೆ ನಾವು ಯಾವತ್ತೂ ಕಾನೂನು ಕೈ ತಗೊಂಡಿಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋಗಿರ್ತಕ್ಕಂಥ ಜನಗಳು ನಾವು. ಇವತ್ತು ಪೊಲೀಸರು ಬರ್ತಾರೆ ಅಂದರೆ ಇನ್ನೂ ನಾವು ಪೊಲೀಸರು ಬಂದ್ರೆ ತೆಗೆಯಪ್ಪ ಅಂತಂದೇಳಿ ಮನೇಲಿ ಒಕ್ಕಂತಕ್ಕಂಥ ಜನಗಳು ನಾವುಗಳಿದ್ದೀವಿ. ನೀವೇನು ಊರಿನವ್ರು ಎಲ್ಲ ಜಾತ್ರೆ ಗಲಾಟೆಗಳಲ್ಲಿ ಇಡೀ ಊರಿನವ್ರನ್ನ ಏನು ನಮ್ಮವರಿಗೆ ಕೆಲಸ ವಹಿಸಿರ್ತಾರೋ ಅದನ್ನೆಲ್ಲನೂ ಚಾಚಿ ತಪ್ಪದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಒಂದು ಕಸ ಬೆಳೆಯೋದ್ರಿಂದ ಹಿಡಿದು ದೇವ್ರ ಕಾರ್ಯಗಳು ಯಾವುದೇ ಇರಲಿ ಎಲ್ಲದನ್ನೂ ಸಮೇತ ನಾವು ಮಾಡಿದ್ರೂ ಸಮೇತ ಯಾಕೆ ನಮ್ಮ ಮೇಲೆ ಈ ಥರ ದೌರ್ಜನ್ಯ ದಬ್ಬಾಳಿಕೆನೋ ಒಂದು ಅರ್ಥ ಆಗ್ತಾ ಇಲ್ಲ. ಅದನ್ನು ಚೂರು ನೀವು ಆಳವಾಗಿ ತಿಳ್ಕೊಂಡು, ತಾಲೂಕಲ್ಲಿ ಒಳ್ಳೆ MLA ಇದ್ದಾರೆ, ಜನಪರವಾದ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು 3-4 ಜನ ಏನು ಊರುಗಳಲ್ಲಿ ಇರ್ತಕ್ಕಂಥ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚಿ ಇಂಥವನ್ನ MLAರಿಗೊಂದು ಒಳ್ಳೆಯ ಹೆಸರು ತರ್ತಕ್ಕಂಥ ಕೆಲಸ ನಮ್ಮ ಇಲಾಖೆಯವರು ಮಾಡಬೇಕು. ನಾವು ನಿಮಗೆ ದಲಿತ ಸಂಘರ್ಷ ಸಮಿತಿಯವರು ಯಾವತ್ತೂ ನಿಮ್ಮ ಇಲಾಖೆ ಒಂಥರ ನಾವು ನಿಮ್ಮ ಒಂದು ಕುಟುಂಬದ ರೀತಿಯಾಗಿ ಎಲ್ಲ ರೀತಿಯಿಂದನೂ ನಾವು ನಿಮಗೆ ಸಹಕಾರ ನೀಡ್ಕೊಂತ ಬಂದಿದ್ದೀವಿ. ನಮ್ಮ ಹೆಣ್ಮಕ್ಳು ಅಥವಾ ನಮಗೆ ನೋಡ್ರಿ, ರಾತ್ರಿ ಒಂದು ಸ್ವಲ್ಪ ಏನಾದರೂ ನಮ್ಮಲ್ಲಿ ಏನಾದರೂ ಹುಡುಗರು ಸಡನ್ನಾಗೆ ಪ್ರವೋಕ್ ಆಗಿದ್ರೆ ಅದು ಬೇರೆ ರೂಪಾಂತರಕ್ಕೆ ಹೋಗ್ತಾ ಇತ್ತು. ಆದ್ರೂ ನಮ್ಮರಷ್ಟೆಲ್ಲ ಆದ್ರೂ ಸಡನ್ನಾಗಿ ನಿಮ್ಮ ಇಲಾಖೆಯವರೆಲ್ಲರೂ ಅವ್ರನ್ನ ರಕ್ಷಣೆ ಮಾಡಿದಿರಿ. ಆದ್ರೂ ಇಲ್ಲಿ ಒಂದು ನಾವು ತಿಳ್ಕೋಬೇಕು, ನಮ್ಮ ಸಮುದಾಯ ಅಂತ ಬಂದಾಗ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಂದಾಗಬೇಕು ಕೂಡ. ಇವತ್ತು ಅವ್ರ ಮನೆಗೆ ಆಗಿರ್ಬೋದು, ಇನ್ನು ನಾಳೆ ನಮ್ಮ ಮನೆಗೆ ಆಗ್ಬೋದು, ಅಥವಾ ಇನ್ನೊಂದ್ರ ಮನೆಗೆ ಆಗ್ಬೋದು. ಇದನ್ನು ನಾವು ಅವ್ರ ಮನೆಗೆ ಆಗೈತೆ ಅಂತೇಳಿ ನಾವು ಸುಮ್ಮನೆ ಕುಂದ್ರೋದು ಬೇಡ. ಅವರ ನೋವುಗಳಲ್ಲಿ ನಾವು ಭಾಗಿಯಾದಾಗ ಮಾತ್ರ ನಮಗೆ ಇಲ್ಲಪ್ಪ ಮಾದಿಗರಲ್ಲಿ ಒಗ್ಗಟ್ಟಿದೆ, ಮಾದಿಗರಲ್ಲಿ ಎಲ್ಲ ಚೆನ್ನಾಗಿದ್ದಾರೆ. ಸೊ ಹಾಗಾಗಿ ನಾವು ಆದರೆ ಅವನ್ನೆಲ್ಲವೂ ನಮ್ಮರೇ ಹೋಗ್ಬಿಡಪ್ಪ ತಗ ಅಂತಂದೇಳಿ ಎಲ್ಲನೂ ಸುಧಾರಿಸ್ಕೊಂಡು ಹೋಗಿದ್ದಾರೆ. ರಾತ್ರಿ ಮಾತ್ರ ವಿಕೋಪಕ್ಕೆ ಹೋದಾಗ ಅನಿವಾರ್ಯವಾಗಿ ಸ್ಟೇಷನ್ಗೆ ಹೋಗಿದ್ದಾರೆ. ಸೊ ಹಾಗಾಗಿ ಮುಂದೆ ಆ ಥರ ಆಗೋದು ಬೇಡ. ನಮಗೆ ಕಾನೂನು ಇಲಾಖೆ ಎಲ್ಲ ರಕ್ಷಣೆ ಸಿಗುತ್ತೆ. ನಾವು ನಮ್ಮ ಇಲಾಖೆಯರಿಗೂ ಸಮೇತಗೂ ನನ್ನ ರಿಕ್ವೆಸ್ಟು, ನಮ್ಮವ್ರಿಗೆ ಒಂದು ರಕ್ಷಣೆ ನೀಡ್ತಕ್ಕಂಥ ಕೆಲಸ ಮಾಡಿ. ನಮ್ಮವ್ರಿಗೆ ಅಮಾಯಕರಿದ್ದಾರೆ, ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥವ್ರಿದ್ದಾರೆ, ಸಣ್ಣ ಪುಟ್ಟ ಓದ್ಕೊಂಡಿರ್ತಕ್ಕಂಥವ್ರಿದ್ದಾರೆ. ಏನೋ ಇತ್ತೀಚಿನ ದಿನಗಳಲ್ಲಿ ನಾವು ಸ್ವಲ್ಪ ಮೀಸಲಾತಿಯನ್ನು ಉಪಯೋಗ ಮಾಡ್ಕೊಂಡು ನೌಕರಿಗೆ ಹೋಗಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಸುಮ್ಮನೆ ವಿನಾಕಾರಣ ಮೇಲೆ ಅವ್ರ ಮೇಲೆ ಕೇಸ್ ಹಾಕಿ ನಮ್ಮವ್ರನ್ನ ಒಂಥರ ಹಳ್ಳೊಕ್ಕೋದು, ಅಂದರೆ ಹಿಂದೇಟ್ ಆಗ್ತಕ್ಕಂಥ ಕೆಲಸ ನಡೀತಾ ಇದೆ. ನಿಜವಾಗ್ಲೂ ತಪ್ಪು ಮಾಡಿದ್ರೆ ನಮ್ಮನ್ನೇ ತಪ್ಪು ಮಾಡಿರಲಿ, ಅವನನ್ನೇ ಶಿಕ್ಷೆ ಕೊಡ್ತಕ್ಕಂಥ ಕೆಲಸ ಆಗಲಿ. ಸಣ್ಣ ವಿಚಾರಕ್ಕೆ ಅಲ್ಲಿಗೆ ಬಡದೆ ಅನ್ನೋದಕ್ಕೆ, ಅಥವಾ ನಾವಿಲ್ಲಿ ಒಂದು ಕೂತ್ಕೊಂಡು ಈ ಥರ ಕೂತ್ಕೊಂಡು ಒಂದು ಸಂಘಟನೆ ಮಾಡ್ತಾ ಇದೀವಿ, ನಾವು ಒಂದು ಬೋರ್ಡ್ ಹಾಕ್ತೀವಿ ಅನ್ನೋದಕ್ಕೆ, ಅದಕ್ಕೆ ನೀವ್ಯಾಕೆ ಬೋರ್ಡ್ ಹಾಕ್ತೀರಿ, ನೀವ್ಯಾಕೆ ಅಲ್ಲಿ ಸಂಘ ಮಾಡ್ತೀರಿ ಅನ್ನೋದಕ್ಕೆ, ಇವೆಲ್ಲ ನೋಡ್ರಿ ಕಾನೂನಿನಲ್ಲಿ ಎಲ್ರಿಗೂ ಅವ್ರದೇ ಆಗಿರ್ತಕ್ಕಂಥ ಒಂದು ಹಕ್ಕು ಇದೆ. ನಾವು ಒಳ್ಳೆ ಕೆಲಸಕ್ಕೆ ಎಲ್ಲರನ್ನೂ ಸೇರ್ಕೋಬೋದು, ಕುತ್ಕೋಬೋದು, ಮಾತಾಡ್ಬೋದು. ನಮ್ಮ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಸಮುದಾಯದ ಒಗ್ಗಟ್ಟಿಗೋಸ್ಕರ ಹಂಗೆ ಕುತ್ಕೊಂಡು ಮಾತಾಡ್ಬೋದು. ಅವನು ನೀವು ಯಾವುದು ಮಾಡಬೇಡ ಅಂತಂದರೆ ನಾವು ಯಾವ ಕಾಲದಲ್ಲಿ ಇದ್ದೀವಿ ಅರ್ಥ ಆಗ್ತಾ ಇಲ್ಲ.
ಇನ್ನು ಮುಂದೆ ಹಂಗಾಗ್ಲಿಲ್ದಂಗೆ ನಾವು ಇಡೀ ಸಕಲಾಪುರದ ಹಟ್ಟಿಯ ನಮ್ಮೆಲ್ಲ ದೈವಸ್ಥರಿಗೂ, ನಮ್ಮ ಅಕ್ಕ ತಂಗಿಯರಿಗೂ ಮತ್ತು ನಮ್ಮ ಕುಲಬಾಂಧವರಿಗೆ ಹೇಳೋದಿಷ್ಟೇ, ನಿಮ್ಮ ಜೊತೆ ನಮ್ಮ ದಲಿತ ಸಂಘರ್ಷ ಸಮಿತಿಯವರು ಮತ್ತು ಎಲ್ಲ ಜನಪರವಾಗಿರ್ತಕ್ಕಂಥ ಸಂಘಟನೆಯವರು ನಿಮ್ಮ ಜೊತೆ ಇರ್ತೀವಿ. ನೀವು ಯಾವುದೇ ಥರ ಎದೆಗುಂದೋದು ಬೇಡ, ಧೈರ್ಯವಾಗಿರ್ರಿ. ನಮ್ಮ ಜೊತೆ ಕಾನೂನಿದೆ, ಕಾನೂನಿಗೆ ನಾವೇನೇನು ಅವ್ರಿಗೆ ಹತ್ರ ಮಾತಾಡಬೇಕು ಅದನ್ನು ನಿಮಗೆ ರಕ್ಷಣೆ ನೋಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅವ್ರ ಅಣ್ತಮ್ಮಗಳು ಏನು ನಮ್ಮ ಮೇಲೆ ದೌರ್ಜನ್ಯ ಗಲಾಟೆಗೆ ಬರ್ತಕ್ಕಂಥವ್ರು ಏನಿದ್ದಾರೋ ಅವ್ರಿಗೆ ಇಲಾಖೆ ಮುಖಾಂತರ ಅಥವಾ ಅವರ ಒಂದು ಉನ್ನತ ಲೀಡರ್ಗಳ ಮುಖಾಂತರವಾಗಿ ಅವ್ರಿಗೆ ತಿಳುವಳಿಕೆ ಹೇಳ್ತಕ್ಕಂಥ ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ತಂಡದವ್ರು ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಊರಿಗೆ ಬಂದು ನಾನು ನೀವೆಲ್ಲರೂ ಶಾಂತಿಯುತವಾಗಿರ್ರಿ, ಯಾವುದೇ ಥರ ಕಾನೂನನ್ನು ಕೈಗೆತ್ತಿಕೊಳ್ಳಬೇಡಿ, ಎಲ್ಲರೂ ಶಾಂತಿಯುತವಾಗಿದ್ದು ಹಬ್ಬ ಹರಿದಿನಗಳನ್ನು ವ್ಯವಸ್ಥಿತವಾಗಿ ಅಂದರೆ ನಮ್ಮ ಲಿಮಿಟಲ್ಲಿನೇ ನಾವು ಮಾಡೋಣ ಅಂತೇಳಿ ಹೇಳಿ ನನಗೆ ನಡೀತು ಆ ಒಂದು ಘಟನೆ ಬಗ್ಗೆ ಅವ್ರಿಗೆ ಧೈರ್ಯ ತುಂಬಲು ಆಗಮಿಸಿರ್ತಕ್ಕಂಥ ಎಲ್ಲ ದಲಿತ ಸಂಘರ್ಷ ಸಮಿತಿ ಸದಸ್ಯರೇ, ಈಗ ನೀವು ಮಾಧ್ಯಮಗಳಲ್ಲಿ ಈಗ ಸುಮಾರು 15 ದಿವಸ 20 ದಿವಸದಿಂದ ನೋಡ್ತಾ ಇದ್ದೀರಿ. ಪ್ರತಿಯೊಂದು ಸಣ್ಣ ಘಟನೆಗಳನ್ನು ಸಹ ಯಾವುದ್ಯಾವುದೋ ರೀತಿಯಿಂದ ಅವನ್ನ ಬೆಳವಣಿಗೆ ಮಾಡಿ ವಿಜೃಂಭಿಸಿರ್ತಕ್ಕಂಥ ಉದಾಹರಣೆಗಳು ಭಾಳ ಇದ್ದಾವೆ. ನಿನ್ನೆ ಊರಿನ ಒಂದು ಕಾರ್ಯ ಮಾಡ್ತಕ್ಕಂಥದ್ದು, ದೇವರು ಬರ್ತಕ್ಕಂಥದ್ದು ಊರಿನ ಒಳ್ಳೆಯದಕ್ಕಾಗಿ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ದೃಷ್ಟಿಯಿಂದ ಮಾಡ್ತೀವಿ. ಆ ಒಂದು ಕಾರ್ಯಗಳಲ್ಲಿ ಯಾರೋ ಎಲ್ಲರೂ ಮಾಡಲ್ಲ. ಊರಾಗಿರ್ತಕ್ಕಂಥ ಒಂದು 1000 ಜನನೋ 800 ಜನನೋ ಇದ್ದರೂ ಕೂಡ ಎಲ್ಲರೂ ಮಾಡಲ್ಲ. ದುರ್ಗೇಶ್ ಅವರು ಹೇಳಿದಂಗೆ ಕಿಡಿಗೇಡಿಗಳು ಎಲ್ಲರ ಹತ್ರನೂ ಇರ್ತಾರೆ, ಎಲ್ಲ ಇದರಲ್ಲೂ ಇರ್ತಾರೆ. ಆ ಕಡೆಗೊಂದಿದ್ರು ಈ ಕಡೆಗೊಂದಿದ್ರು ಇದ್ದರೂ ಸಾಕು. ಒಂದು ಕೊಡ ಹಾಲಿಗೆ ಒಂದು ಸಣ್ಣ 2 ಹನಿ ಹುಳಿ ಬಿಟ್ಟರೆ ಸಾಕು ಮಕ್ಕಳಾಗುತ್ತೆ. ಹಂಗೆ ಕೆಡ್ತಕ್ಕಂಥವ್ರು ಭಾಳ ಜನ ಇರ್ತಾರೆ. ಅದಕ್ಕೆ ಯಾರು ಗಮನ ಕೊಡಬೇಡಿ. ಈಗ ಯಾರು ಬಂದರೂ ಕೂಡ ನಮ್ಮ ಪೊಲೀಸ್ ಸ್ಟೇಷನ್ನಾಗೆ ದಾಖಲು ಮಾಡ್ಕೊತೀವಿ. ದಾಖಲು ಮಾಡ್ಕೊಂಡ ಮೇಲೆ ಅದು ತನಿಖೆ ಆಗುತ್ತೆ. ಊರಲ್ಲಿ ಶಾಂತಿ ವಾತಾವರಣ ಇದ್ದು ಅಂತಂದ್ರೆ ನಾವು ಏನು ಹೆಲ್ಪ್ ಬೇಕು, ನಮಗೇನಿದೆ ಇನ್ನು ಮುಂದುವರ್ಸೋದು ಅವಶ್ಯಕತೆ ಇಲ್ಲ. ನಮ್ಮ ಇಲಾಖೆಯವರು ನಾವು ಎಷ್ಟು ಬೇಗ ಊರು ಶಾಂತಿ ಆಗುತ್ತೆ ಅಂತಂದೇಳಿ ಕಾಯ್ತಾ ಇರ್ತೀವಿ.